ಮತ್ತೆ ಲಾಬಿಗಳು ನಡೀತಾ ಇದೆ. ಈಗ ನೀವೇ ಪುನರಚನೆ ಆಗ್ತಾ ಇದೆ ಅಂತ ನೀವು ಆ ಥರ ಕೇಳಿಬಿಟ್ರೆ ನಾವು ಏನಂತ ಉತ್ತರ ಕೊಡೋದು? ನಮಗಂತೂ ಮಾಹಿತಿ ಏನಿಲ್ಲ, ಆಯಿತಾ? ಇನ್ನು ಯಾರಿಗೂ ಕೂಡ ಗೊತ್ತಿಲ್ಲ. ನೀವು ಸುಮ್ಮನೆ ಪುನರಚನೆ ಆಗ್ತದೆ ಅಂತ ಹೇಳಿದ್ರೆ ಈಗ ನೀವೇ ಪುನರಚನೆ ಯಾವಾಗ ಬೇಕಾದರೂ ಆಗ್ಬೋದು, ರಚನೆಯೂ ಯಾವಾಗ ಬೇಕಾದ್ರೂ ಆಗ್ಬೋದು. ಅದು ಇವತ್ತು ನಾಳೆ ಅಂತ ಹೇಳೋಕ್ಕಾಗಲ್ಲ, ಅಥವಾ ಮುಂದಿನ ತಿಂಗಳು ಅಂತಲೂ ಹೇಳೋಕ್ಕಾಗಲ್ಲ, ಯಾವಾಗ ಬೇಕಾದರೂ ಆಗ್ಬೋದು. ಈಗ CM ಕಚೇರಿಯಿಂದನೇ ಇದು ಬಂದಿದೆ, CM ಅವರೇ ಹೇಳಿದ್ದಾರೆ ಅಂತ. ಏನು ಪುನರ್ರಚನೆ ಆಗುತ್ತೆ ಎಲ್ಲಿ ಹೇಳಿದ್ದಾರೆ ಅಂತ? ಇಲ್ಲ ಸುಮ್ಮನೆ ನೀವೇ ಈ ಥರ ಕೇಳ್ಬಿಟ್ರೆ ಹೇಗೆ? CM ಅವರು ಔತಣಕೂಟಕ್ಕೆ ಸೋಮವಾರ ಕರೆದಿದ್ದಾರೆ. ನನಗೂ CM ಹೇಳಿದ್ರು ಮೊನ್ನೆ ಸಿಕ್ಕಿದಾಗ, ಎಲ್ಲ ಬರಬೇಕಪ್ಪ, ನೀವೆಲ್ಲ ಎಲ್ಲೋ ಹೋಗ್ಬಿಡ್ರಿ ಅಂತ ಹೇಳಿದ್ರು. CM ಕರೆದಿದ್ದಾರೆ. ಈ ಥರ CM ಅವರು ಕರೆದು ಬೇಕಾದ ವಿಚಾರಗಳು ಮಾತಾಡೋದಿದೆ. ನೀವುಗಳು ಏನೋ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಕೆಲವರು ಸಚಿವ ಸಂಪುಟದ ವಿತರಣೆ ಅಂತ, ಆಮೇಲೆ ರಚನೆ ಅಂತ, ಇನ್ನೊಂದು ಬೇರೆ ಅಂತ ಏನೋ ಯೋಚನೆ ಮಾಡ್ತಾರೆ. ಆ ಥರದ್ದು ಸಭೆ ಕರೆದಿದ್ದಾರೆ, ಎಲ್ಲರೂ ಕರೆದಿದ್ದಾರೆ. ಏನೇನು ಚರ್ಚೆ ಆಗುತ್ತೆ ನೋಡೋಣ. ಸರ್, ಈಗ ಮತ್ತೆ ಇನ್ನೊಂದು ಹೈಕಮಾಂಡ್ ಯಾವುದು ಕೂಡ ನನ್ನ ಹತ್ರ ಮಾತಾಡಬೇಡಿ ಅಂತ ಹೇಳ್ತಾರೆ. ಆದರೆ ರಾಮನಗರದ ಇವರೇ ಮಾತಾಡ್ತಾ ಇದ್ದಾರೆ. ನೋಡಿ, ಯಾರೋ ಒಬ್ಬೊಬ್ರು ಏನೋ ಮಾತಾಡೋಕ್ಕೆ ಹೋದ್ರೆ ನಾನು ಉತ್ತರ ಕೊಡೋಕೆ ಆಗೋದಿಲ್ಲ. ಈಗ ಸ್ಪಷ್ಟವಾಗಿರುವಂಥ ವಿಷಯ, ಒಬ್ಬರು ಮುಖ್ಯಮಂತ್ರಿ ಇದ್ದಾಗ ನಾವು ಇನ್ನೊಂದು ಬಗ್ಗೆ ಮಾತಾಡುವಂಥ ಅವಶ್ಯಕತೆ ಇರೋದಿಲ್ಲ. ಮತ್ತು ನಮ್ಮ ಪಕ್ಷದ ಹೈಕಮಾಂಡ್ ಇದೆ, ಎಲ್ಲ ಲೀಡರ್ಸ್ ಇದ್ದಾರೆ, ಅವ್ರ ತೀರ್ಮಾನ ಅಂತಿಮ ಯಾವುದೇ ವಿಚಾರದಲ್ಲಿ. ಸೊ ಅದರಿಂದ ಈಗ ಅದ್ರ ಬಗ್ಗೆ ಮಾತಾಡೋದ್ರಲ್ಲಿ ಅಪ್ರಸ್ತುತ, ಅನಾವಶ್ಯಕ, ಅನಗತ್ಯ. ಹಾಗಾದರೆ ಇವರು ಮತ್ತೆ ಕೇಳ್ತಾರೆ. ಈಗ ದಲಿತ ಮುಖ್ಯಮಂತ್ರಿ ಬಗ್ಗೆನೂ ಮಾತುಕತೆ, ಯಾಕಂದರೆ ಒಂದು ಮೀಟಿಂಗ್ ಅಂತೂ ಒಂದು ಆಗಿದೆ ನೋಡಿ. ಈಗ ಅವರು ಮತ್ತೆ ಅವ್ರು ಯಾವಾಗಲೂ ಸೇರ್ತಾ ಇರ್ತಾರೆ, ಯಾವಾಗಲೂ ಸೇರ್ತಾ ಇರ್ತಾರೆ. ಯಾಕಂದರೆ ಅವರೆಲ್ಲ ಭಾಳ ಹತ್ತಿರದಲ್ಲಿರೋರು, ಅವ್ರು ಪ್ರತಿ ಸಲ ಸೇರ್ತಾ ಇರ್ತಾರೆ ಮತ್ತು ಅವರು ಎಲ್ಲ ಸ್ನೇಹಿತರು. ಸೊ ಈಗ ನಾವು ಮಂಜುನಾಥ್ ಭಂಡಾರಿ ಸೇರಿದ ತಕ್ಷಣ ಇವತ್ತು ಅದಕ್ಕೇನು ಒಂದು ಕತೆ ಕಟ್ಟಕ್ಕಾಗ್ತದೆ? ಆಗೋದಿಲ್ಲ. ಎಲ್ಲ ಸೇರ್ತಾರೆ. ಮೊದಲಿಂದನೂ ಅವರು ಸೇರ್ತಾರೆ. ಒತ್ತಡ ಇದೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಅವರು ಒಂದು ವೇಳೆ CM ಇಳಿಸಿದ್ರೆ ನೋಡಿ, ಇವೆಲ್ಲ ಈಗ ಇದೆಲ್ಲ ಅನಗತ್ಯ ಪ್ರಶ್ನೆಗಳು. ಇದಕ್ಕೆ ಯಾವುದಕ್ಕೂ ನಾನು ಉತ್ತರ ಇಲ್ಲ. ಯಾಕಂತ ಹೇಳಿದ್ರೆ ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಆಯಿತಾ, ಅವರು CM ಆಗಿದ್ದಾರೆ, ಅವರು ಈಗ ಇದ್ದಾರೆ. ಅದು ಅಂಥ ಸಂದರ್ಭದಲ್ಲಿ ನಾವು ಇನ್ನೊಂದು ಮಾತಾಡ್ತಕ್ಕಂಥ ಪ್ರಶ್ನೆನೇ ಬರೋದಿಲ್ಲ. ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯವರು ಒಬ್ಬ ದೊಡ್ಡ ನಾಯಕರು ಮತ್ತು ಮಾಸ್ ಲೀಡ್ರು, ಆಯಿತಾ, ಮಾಸ್ ಲೀಡ್, ಜನಪ್ರಿಯ ನಾಯಕರು. ಸೊ ಅಂಥ CM ಇದ್ದಾಗ ನಾವು ಇನ್ನೊಂದು ಬಗ್ಗೆ ಮಾತಾಡೋದು ಸರಿ ಇರ್ತದಾ? ಇಲ್ಲ. ಎಲ್ಲ ಪಾರ್ಟಿ ವಿಚಾರ ಇದ್ದೇ ಇರ್ತದೆ. ಯಾಕಂದರೆ ಈಗ ಅವರು ನಮ್ಮ DCC ಅಧ್ಯಕ್ಷರು ಈಗ ಚೇರ್ಮನ್ ಆಗಿದ್ದಾರೆ. ಖಂಡಿತವಾಗಿಯೂ DCC ಅಧ್ಯಕ್ಷರು ಇನ್ನೊಬ್ಬರು ಮಾಡತಕ್ಕಂಥದ್ದಕ್ಕೆ ಅವರು ಭಾಳ ದೀರ್ಘಾವಧಿಯಿಂದ ಇದ್ದರು. ಹರೀಶ್ ಅವರು ನಮ್ಮ ಕಾರ್ಯಾಧ್ಯಕ್ಷರಿದ್ದಾರೆ, ಇದು ಅವರ ವ್ಯಾಪ್ತಿಗೆ ಬರ್ತದೆ. ಅವರು ಅದರ ಬಗ್ಗೆ ತೀರ್ಮಾನ ಮಾಡಬೇಕು. ನಮ್ಮದು ಸರ್ಕಾರ, ಅವ್ರದ್ದು ಪಕ್ಷ. ಅದು ನೋಡೋಣ. ಇದು ಎಲ್ಲ ಇದೆ, ಎಲ್ಲ ಒಂದು 6-7 ಕಾರ್ಪೊರೇಷನ್ಸ್ ಇದೆ, ಬೆಂಗಳೂರು, ಮೈಸೂರು, ಈ ಥರ ಎಲ್ಲ ಇದೆ. ಏನು ತೀರ್ಮಾನ ಅಂತ. ಈಗ ಈ ಧರ್ಮಸ್ಥಳ ಗ್ರಾಮದಲ್ಲಿ SIT ರಚನೆ ಆಗಿದೆ, ಅಂದರೆ ತುಂಬ ಸ್ಲೋ ಆಗಿ ಅದರದ್ದು ಇದು ಆಗ್ತಾ ಇದೆ, ಪ್ರೊಸೆಸಿಂಗ್ ಆಗ್ತಾ ಇದೆ. ಅದು ಅರೆಸ್ಟ್ ನೋಡಿ, ಅವರ ಇದರ ಪ್ರಕಾರ ಯಾವುದೇ ಹಸ್ತಕ್ಷೇಪವಿಲ್ಲದೆ ಕೆಲಸ ಮಾಡ್ತಾಯಿದ್ದಾರೆ ಮತ್ತು ಎಲ್ಲೆಲ್ಲಿ ಏನೇನು ಮಾಡಬೇಕು ಅದೆಲ್ಲ ಮಾಡ್ತಾಯಿದ್ದಾರೆ. ನಾವು ಹೇಳೋದಕ್ಕೋಸ್ಕರ ಅವ್ರು ಬೇಗ ಮಾಡೋದು ಅಥವಾ ಇನ್ನೊಂದು ಒತ್ತಡಕ್ಕೆ ಮಣಿಯೋದು ಅದೆಲ್ಲ ಏನೂ ಇಲ್ಲ. ನಿಷ್ಪಕ್ಷಪಾತವಾಗಿ ಇದರಿಂದ ಏನಿದೆ, ಯಾವ ಕಾನ್ಸ್ಪಿರಸಿ ಇದೆ, ಏನು ನಡೆದಿದೆ, ಏನು ಕಾರಣ, ಎಲ್ಲವನ್ನು ಕೂಡ ಅವರು ಪತ್ತೆ ಹಚ್ತಾ ಇದ್ದಾರೆ. ಅದರಿಂದ ಖಂಡಿತ ನನ್ನ ಬಗ್ಗೆ, ನನಗೆ SIT ಬಗ್ಗೆ ಪೂರ್ತಿ ವಿಶ್ವಾಸ ಇದೆ. ನಿಮಗೆ ಬಂದ ಮಾಹಿತಿ ಪ್ರಕಾರ ಇದೊಂದು ಕಾನ್ಸ್ಪಿರಸಿ ಅಂತ ಇದೆ, ಅದು ಒಂದು ಆ್ಯಂಗಲ್ ಅಂತೂ ಖಂಡಿತವಾಗಿಯೂ ಕಾಣ್ತಾ ಇದೆ. ಅದು ಒಂದು ಕಾಣ್ತಾ ಇದೆ. ನನಗೆ ಗೊತ್ತಿರುವಾಗ ಬಂದಿರುವಂಥ ಮಾಹಿತಿ ನನಗೆ ಅದರ ನೋಡಿ, ನಾನು ಇನ್ವೆಸ್ಟಿಗೇಟಿವ್ ಆಫೀಸರ್ ಅಲ್ಲ, ನಮಗೆ ಸ್ವಲ್ಪ ಮಾಹಿತಿಗಳು ಇದೆ ಅಷ್ಟೇ. ಬಟ್ ಯಾವ ಪ್ರಮಾಣದಲ್ಲಿ ಏನು ಎವಿಡೆನ್ಸ್ ಇದೆ, ಏನು ಹೇಗೆ ಮಾಡಬೇಕು ಅದು ಅವ್ರು ಮಾಡ್ತಾರೆ. ಆ ಥರ ಏನಾದರೂ ಎವಿಡೆನ್ಸ್ ಸಿಕ್ಕಿದ್ರೆ ಅದ್ರ ಮೇಲೆ ಕ್ರಮ ತೊಗೊಳ್ತಾರೆ ಅವರು. ಅದು ಹಿಂದೆ ಮುಂದೆ ಯಾರಿಗೂ ಮುಲಾಜಿಲ್ಲ, ಯಾರಿಗೂ ರಕ್ಷಿಸಬೇಕು ಅಥವಾ ಯಾರಿಗೂ ನಾವು ತೆಗೊಳ್ಬೇಕು ಅಂತ ಏನೂ ಇಲ್ಲ. ಖಂಡಿತ ಅದ್ರ ಬಗ್ಗೆ ನನಗೆ ಅನಿಸುವಂಥದ್ದು, ನನಗಿರುವಂಥ ಮಾಹಿತಿ ಸ್ವಲ್ಪ ಮಟ್ಟಿಗೆ ಆ ಥರ ಇದೆ ಅಂತ ಹೇಳ್ತಾ ಇದ್ದಾರೆ. ಅದು ಎಲ್ಲವನ್ನು SIT ಅವರು ಈಗ ಮಾಡ್ತಾ ಇದ್ದಾರೆ. ಆ ವಿಷಯದಲ್ಲೂ ಕೂಡ ಅವರು ಪೂರ್ತಿಯಾಗಿ ಅದನ್ನು ನೋಡ್ತಾ ಇದ್ದಾರೆ. ಕಾನ್ಸ್ಪಿರಸಿ ಆ್ಯಂಗಲಲ್ಲೂ ಕೂಡ ಪೂರ್ತಿಯಾಗಿ ಅವ್ರು ನೋಡ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.